ನೋಡಿ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ 2.5 ವರ್ಷ ಆಯ್ತು. ಅವರು ಉಪಮುಖ್ಯಮಂತ್ರಿಗಳಾಗಿ 2.5 ವರ್ಷ ಆಯ್ತು. ನಾವ್ಯಾರು ಕೂಡ ಅವ್ರನ್ನ ಬಂದು ನೋಡುವಂಥದ್ದಾಗ್ಲಿ, ಅವ್ರಿಗೆ ಅವರ ಆಡಳಿತಕ್ಕೆ ತೊಂದರೆ ಕೊಡುವಂಥದ್ದಾಗ್ಲಿ ನಾವು ಮಾಡಿಲ್ಲ. ಈಗ ಅನಿವಾರ್ಯ ಸಂದರ್ಭ, ಅವ್ರನ್ನ ಮಾತಾಡಿಸ್ಬೇಕು ಅನ್ನಿಸ್ತು, ಅವ್ರ ಆರೋಗ್ಯ ವಿಚಾರಿಸ್ಬೇಕು ಅನ್ನಿಸ್ತು, ಅವ್ರ ಯೋಗಕ್ಷೇಮ ಕೇಳಬೇಕು ಅನ್ನಿಸ್ತು. ಹಾಗಾಗಿ ಸಮುದಾಯದ ಪರವಾಗಿ ಬಂದಿದೆ. ನಿನ್ನೆ ಈಗ ಅದನ್ನೇ ನಾನು ಆ ತರ ಈಗ ಕೆಂಗಲ್ ಹನುಮಂತಯ್ಯನವ್ರನ್ನ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಮಾಡ್ತು. ಅವ್ರನ್ನ ಯಾವ ರೀತಿ ನಡೆಸ್ಕೊಂಡ್ರು, ಅದಾದ ನಂತರ ಮಾನ್ಯ ದೇವೇಗೌಡರು ಪ್ರಧಾನಿ ಆದರು. ಅವರು ದೇಶಕ್ಕೆ ಅತ್ಯುತ್ತಮವಾದ ಕೊಡುಗೆ ಕೊಟ್ಟರು ಕೂಡ ಅವ್ರನ್ನ ಯಾವ ಥರ ನಡೆಸ್ಕೊಂಡ್ರು. ಕೃಷ್ಣ ಅವರು ಸುದೀರ್ಘವಾದ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಇರುವಂತ ರಾಜಕೀಯ ನಡೆಸಿದ್ರು ಕೂಡ ಅವ್ರಿಗೆ ಎಷ್ಟು ದಿವಸಗಳಾದ ಮೇಲೆ ಬಹಳ ಸವಾಲುಗಳನ್ನ ಎದುರಿಸಿ ಮುಖ್ಯಮಂತ್ರಿ ಆಗ್ಬೇಕಾಯ್ತು. ಕುಮಾರಸ್ವಾಮಿ ಅವರು ಯಾರ ಹತ್ರನೂ ಕೂಡ ಹೋಗಿ ಕೇಳಿರ್ಲಿಲ್ಲ. ಸ್ವತಃ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಿರಿಯರು ಇಲ್ಲ, ನಮ್ಮ ಪಕ್ಷದ ಸಹಕಾರ ತಗೊಂಡು ನೀವು ಮುಖ್ಯಮಂತ್ರಿಗಳಾಗಬೇಕು ಹಾಗೆ ಅಂತೇಳಿ ಹೇಳಿದಾಗ ಅವರು ಮುಖ್ಯಮಂತ್ರಿಗಳಾದರು. ನಿಮಗೆಲ್ಲ ಗೊತ್ತು, ಆರ್ಥಿಕ ಪರಿಸ್ಥಿತಿ ಬಹಳ ಹಿಂದೆ ಇದ್ರೂ ಕೂಡ 2 ಸರಿ ಸಾಲ ಮನ್ನಾ ಮಾಡುವಂತ ಕೆಲಸ ಮಾಡಿದ್ರು. ಅದಾದ ನಂತರ ಅವರ ಪಕ್ಷದ ಯಾರು ಕೂಡ ಪ್ರಶ್ನೆ ಮಾಡಕ್ಕಾಗುತ್ತೆ. ಸಮುದಾಯದ ಅಗ್ರಗಣ್ಯ ನಾಯಕರಲ್ಲಿ ಶಿವಕುಮಾರ್ ಅವರು ಕೂಡ ಒಬ್ರು. ಅವರು ಆ ಪಕ್ಷಕ್ಕೆ ಕೊಟ್ಟಂತ ಕೊಡುಗೆ ಮತ್ತು ಅವರ ಪಕ್ಷ ನಿಷ್ಠೆಗೆ ಅವರು ಅನುಭವಿಸಿದಂಥ ನೋವು ಬಹುಶಃ ಆ ಪಕ್ಷದ ಇತಿಹಾಸದಲ್ಲೇ ಯಾರು ಕೂಡ ಅಷ್ಟು ನೋವುಗಳನ್ನು ಅನುಭವಿಸಲಿಲ್ಲ ಪಕ್ಷ ನಿಷ್ಠೆಗಾಗಿ. ಆ ಸಂದರ್ಭದಲ್ಲಿ ಅವ್ರಿಗೆ ಬಹಳ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೂ ಕೂಡ ಅದೊಂದು ದೊಡ್ಡ ಸವಾಲು ಹಾಗೆ ಅಂತೇಳಿ ಸ್ವೀಕಾರ ಮಾಡಿ, ಅವರು ರಾಜಿ ಸ್ವಭಾವದ ಮನುಷ್ಯ ಆಗಿದ್ರೆ ಇವತ್ತು ರಾಷ್ಟ್ರಮಟ್ಟದ ರಾಜಕಾರಣಿಯಾಗಿ ರಾಷ್ಟ್ರಮಟ್ಟದಲ್ಲಿ ಕೂಡ ಅವರು ಅಧಿಕಾರ ಅನುಭವಿಸಬಹುದಾಗಿತ್ತು. ಆತ ಸ್ವಾರ್ಥಿ ಅಲ್ಲ ಮತ್ತು ನಿಯತ್ತನ್ನ ಎಲ್ಲೂ ಕೂಡ ಬಿಟ್ಟುವಂತ ವ್ಯಕ್ತಿ ಅಲ್ಲ. ಇದೆಲ್ಲ ಲಾಯಲ್ಟಿ ಕೂಡ ಅವರ ಪಕ್ಷ ಮತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಕುಟುಂಬಕ್ಕೆ. ಬಹಳ ಸವಾಲುಗಳನ್ನ ಎದುರಿಸಿ ನನಗೆ ಶಿವಕುಮಾರ್ ಅವರು ಸಿಕ್ಕಾಗ ಹೇಳ್ತಾ ಇದ್ರು ಎಲೆಕ್ಷನ್ ಟೈಮಲ್ಲಿ, ಸುರೇಶ್ ನನ್ನ ಬೈತಾರೆ, ನೀವು ದುಡ್ಡೇ ಇಲ್ದಿದ್ರೆ ಯಾಕೆ ಎಲೆಕ್ಷನ್ ಫೇಸ್ ಮಾಡ್ತೀನಿ ಅಂತ ಹೇಳ್ತೀರಾ ಅಂತ. ಭಾಳಷ್ಟು ಆಸ್ತಿಗಳನ್ನೂ ಕೂಡ ಕಳ್ಕೊಂಡು, ಇವತ್ತು ಅವ್ರಿಗೆ ಅನುಕೂಲ ಇರ್ಬೋದು, ಅವತ್ತು ಆಸ್ತಿಗಳನ್ನ ಕೂಡ ಮಾರಾಟ ಮಾಡಿ ಅವರ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಸಹಯೋಗದೊಂದಿಗೆ ಇವತ್ತೊಂದು ಸುಭದ್ರ ಸರ್ಕಾರವನ್ನು ತಂದು ನಿಲ್ಲಿಸಿದ್ದಾರೆ. ನಾವು ಕೇಳೋದು ಇಷ್ಟೇನೆ, ಅವರ ಮಾತುಕತೆಗಳು ಏನೇ ಇರಲಿ, ಈಗ ಇಂದ ಅಂತ ಹಂಗಾದ್ರೆ ಒಕ್ಕಲಿಗರು ಬ್ಯಾಕ್ವರ್ಡ್ ಕ್ಲಾಸ್ ಅಲ್ವೇನು? ಒಕ್ಕಲಿಗರು ಹಿಂದುಳಿದ ವರ್ಗದಿಂದ ಬಂದವರಲ್ವೇನು? ಅದರ್ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಒಕ್ಕಲಿಗರು ಇಲ್ವೇನು?
ಹಾಗಾಗಿ ದೇವರಾಜ್ ಅರಸು ನಂತರ ಬಹುಶಃ ಯುವಕರನ್ನ ಗುರುತಿಸಿ, ಅದು ಎಲ್ಲ ಧರ್ಮ ಮತ್ತು ಎಲ್ಲ ವರ್ಗಗಳ ಯುವಕರನ್ನ ಗುರುತಿಸಿ ಧೈರ್ಯ ಮಾಡಿ ಅವರಿಗೆ MLA ಟಿಕೆಟ್ ಅನ್ನು ಕೊಟ್ಟು ಸುಮಾರು 30-40 ಜನ ಯುವಕ ಶಾಸಕರ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ಶಿವಕುಮಾರ್ ಅವರು. ಆ ಧೈರ್ಯ ಬಹಳ ಕಷ್ಟ, ಯಾರೂ ಆ ಎಕ್ಸ್ಪೆರಿಮೆಂಟ್ ಮಾಡೋದಿಲ್ಲ ಇವತ್ತಿನ ರಾಜಕೀಯ ದಿನಮಾನಗಳಲ್ಲಿ. ಅದರಿಂದ ದೇವರಾಜ್ ಅರಸು ಬಿಟ್ಟರೆ ಬಹುಶಃ ಅಂಥ ಒಂದು ದೊಡ್ಡ ಸಾಹಸವನ್ನು ಇವರು ಮಾಡಿದ್ದಾರೆ. ಮತ್ತು ದೇವೇಗೌಡರು ಕೂಡ ಆ ಥರದ ಒಂದು ಪ್ರಯೋಗಗಳನ್ನ ಮಾಡಿ ಯಶಸ್ವಿ ಆದಂಥವ್ರು. ಅದಕ್ಕೆ ನಾವು ಹೇಳುವಂಥದ್ದು ಎಲ್ಲ ವರ್ಗಗಳಿಗೂ ಕೊಡುಗೆ ಕೊಟ್ಟಿರುವಂಥ ಶಿವಕುಮಾರ್ ಅವರು ಮೊದಲನೇ ಅವಧಿಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ನಾವೆಲ್ಲ ಭಾವಿಸಿದ್ವು. ಆದರೆ ಅವರ ಪಕ್ಷದ ಹಿರಿಯರು ಇಲ್ಲ, ಸಿದ್ದರಾಮಯ್ಯನವರು ಹಿರಿಯರಿದ್ದಾರೆ, ಈಗಾಗಲೇ ಅವ್ರಿಗೆ 75 ವರ್ಷ ಆಗಿದೆ, ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಮೊದಲನೇ ಬಾರಿ ಹಾಗೆ ಅಂತೇಳಿ ಶಿವಕುಮಾರ್ ಅವರನ್ನು ಕನ್ವಿನ್ಸ್ ಮಾಡಿದ್ರಿಂದ ಮತ್ತೆ ಇನ್ನು 2.5 ವರ್ಷಕ್ಕೆ ನೀವು ಮುಖ್ಯಮಂತ್ರಿ ಆಗ್ರಿ ಹಾಗೆ ಅಂತೇಳಿ ಅವರ ಹೈಕಮಾಂಡ್, ನಾನು ಸಿದ್ದರಾಮಯ್ಯನವ್ರನ್ನ ಹೇಳಲ್ಲ, ಅವರ ಹೈಕಮಾಂಡ್ ಅವರ ಪಕ್ಷದ ಹಿರಿಯರು ಮಾತು ಕೊಟ್ಟಿದ್ರಿಂದ ಹೌದಾ ಬಂದ್ರ ಮಾತು ಕೊಟ್ಟಿದ್ರಿಂದ ಇವತ್ತು ಎಲ್ಲ ವರ್ಗ ಮತ್ತು ಸಮಾಜ ಶಿವಕುಮಾರ್ ಕೂಡ ಮುಖ್ಯಮಂತ್ರಿಗಳಾಗ್ಲಿ ಹಾಗೆ ಅಂತೇಳಿ ಬಯಸ್ತಾ ಇದ್ದಾರೆ. ಹೋಗ್ಬೇಕು ಗಾಡಿ. ಹೈಕಮಾಂಡ್ ಏನಾದ್ರೂ ಭೇಟಿ ಮಾಡ್ತೀರಾ ಅಂತ? ಆ ಥರದ ಸಂದರ್ಭ ಏನು ಸೃಷ್ಟಿ ಆಗಿಲ್ಲ. ಯಾಕಂದ್ರೆ ನಾವು ಈ ಕಡೆ ಬರ್ಬೇಕೇನು